ಈಗ ಭೇಟಿ ಆದ್ರಿ ಪತ್ನಿಯವ್ರನ್ನ, ಹೇಗಿದೆ ಏನು ಹೇಳ್ತೀರಾ ಮೇಡಮ್? ಅವರು ಎಷ್ಟು ಅಮಾಯಕಿ ಆಗಿದೆ ಅಂದರೆ ಅವರು ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ತುಂಬ ಅಂದರೆ ತುಂಬ ಬ್ಲ್ಯಾಂಕ್ ಆಗಿದ್ದಾರೆ ಆ್ಯಕ್ಚುಲಿ. ತುಂಬ ಯಂಗ್ ಇದ್ದಾರೆ, 5 months ಪ್ರೆಗ್ನೆಂಟ್ ಇದ್ದಾರೆ. ಭಾನುವಾರನೇ ಆಗ್ಬಿಟ್ಟಿದೆ ಅಲ್ವಾ ಇದು, ಇಲ್ಲ ಅಂದಿದ್ರೆ ಬದುಕಿಸ್ಬಿಡ್ತಾ ಇದ್ರಲ್ವಾ, ಆ ಥರದ್ದೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಸೊ ಕಂಪ್ಲೀಟಾಗಿ ಇನ್ನೋಸೆಂಟ್ ಆಗಿದ್ದಾರೆ. ಏನು ತುಂಬ ಅಂದರೆ ತುಂಬ ನೊಂದ್ಕೊಂಡಿದ್ದಾರೆ, ಬ್ಲ್ಯಾಂಕ್ ಆಗಿದ್ದಾರೆ ನನ್ನ ಪ್ರಕಾರ. ಶಿ ಈಸ್ ಕಂಪ್ಲೀಟ್ಲಿ ಏನಾಗ್ತಿದೆ ವಾಸ್ತವ ಇನ್ನೂ ಅರ್ಗಿಲ್ಲ ಅವ್ರಿಗೆ, ಏನೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ನನ್ನ ಕೈಯಲ್ಲಿ ಏನು ಧೈರ್ಯ ಹೇಳಬೇಕಾಯ್ತೋ ಅದನ್ನು ಹೇಳಿ ಬಂದಿದ್ದೀನಿ. ನನಗೆ ಇನ್ಫ್ಯಾಕ್ಟ್ ನಾನಿಲ್ಲಿ ಒಂದು ಫಂಕ್ಷನಿಗೆ, ನಮ್ಮ ತಂದೆಯವ್ರ ಫಂಕ್ಷನಿಗೆ ಬಂದಿದ್ದೆ ಚಿತ್ರದುರ್ಗದಲ್ಲಿ. ನನಗೆ ಅಷ್ಟೇ ಗೊತ್ತು, ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಆಚೆ ಬರ್ತೀನಿ ಸುದ್ದಿ ಕೇಳಿಸ್ತು. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಅವ್ರ ಮನೆ ದಾಟ್ಕೊಂಡು, ನಾನು ಬೆಳಗ್ಗೆ ಶಾಲೆಗೆ ಹೋಗ್ತಾ ಇದ್ದೆ. ಇಲ್ಲಿವರೆಗೂ ಬಂದವಳು ಶಾಲೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಅವ್ರ ಮಧ್ಯದಲ್ಲಿ, ಶಾಲೆ ಮಧ್ಯದಲ್ಲಿ ಮನೆ ಇದೆ ಅಂತ ಬರೋಣ ಅಂತ. ನಾನು ಸುದ್ದಿ ಇನ್ನೂ ಕಂಪ್ಲೀಟಾಗಿ ನೋಡಿಲ್ಲ. ನನಗೆ ಗೊತ್ತಾಗಿರೋದು ಇವಾಗ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಜೊತೆಗೆ ಅವ್ರ ಜೊತೆಗೆ ಸಂಗಡಿಗರು ಕೂಡ ಅರೆಸ್ಟ್ ಆಗಿದ್ದಾರೆ ಅಂತ. ಇಷ್ಟರ ಮಾತ್ರ, ಅಥವಾ ಪವಿತ್ರ ಅವರು ಅರೆಸ್ಟ್ ಆಗಿದ್ದಾರೆ, ಇಷ್ಟೇ ನನಗೆ ವಿಷಯ ಗೊತ್ತಾಗಿರೋದು. ಅದು ಇವಾಗ ಕುತ್ಕೊಂಡು ಲೈವ್ ನೋಡ್ಕೊಂಡು ಎಷ್ಟು ಸಾಧ್ಯ ಆಯಿತು ಒಂದು 10 ನಿಮಿಷ ನೋಡಿದ್ದೀನಿ ಬಹುಶಃ ನಾನು. 10 ನಿಮಿಷದಲ್ಲಿ ಇಷ್ಟೇ ನನಗೆ ಕೇಳ್ಪಟ್ಟಿರೋದು ನಾನು. ಅಷ್ಟಾದಮೇಲೆ ಈ ಮನೆ ಬಂತು, ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈ ಮನೆ ಸಿಚುವೇಶನ್ ನೋಡ್ತಾ ಇದ್ದೀನಿ, ತುಂಬ ಬೇಜಾರಾಗ್ತಾ ಇದೆ. ಮನೆ ಒಳಗಡೆ 97 ಇಯರ್ಸ್ ಒಂದು ಅಜ್ಜಿ ಇದ್ದಾರೆ, ಅಂದರೆ ಅವರ ಈಗ ಮೃತಪಟ್ಟಿರೋ ಹುಡುಗನ ಅಜ್ಜಿ ಇದ್ದಾರೆ. ಅವ್ರು ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾಗ್ತಿದೆ, ಇಲ್ಲಿ ಸಂಭ್ರಮ ಆಗ್ತಿದೆಯಾ ಸರ್, ಫಂಕ್ಷನ್ ಇದೆಯಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದ್ದಾರೆ. ಇನ್ನೂ ಒಂದು ಅಜ್ಜಿ ಇದ್ದಾರೆ, ಅವ್ರಿಗೆ ಸುಮಾರು 80+ ಏನೋ, 87 ಆ ಥರ ಏನೋ ಇದೆ. ಅವರನ್ನ ಭೇಟಿ ಮಾಡಿಸಿದ್ರು. ಅವರಿಗೆ ಕಾಲು ಮುರಿದಿದೆ, ಇನ್ನೇನು ಆಪ್ರೇಷನ್ ಆಗ್ತಾಯಿದೆ, ಗುಣ ಆಗಿ ಬರ್ತಾನೆ ಮೊಮ್ಮಗ ಅಂತ ಹೇಳಿದ್ದಾರೆ. ಅವ್ರು ಯಾರಿಗೂ ಮನೆಯಲ್ಲಿ ವಿಷಯ ಗೊತ್ತಿಲ್ಲ. ಸೊ ಗೊತ್ತಾಗಿರೋದು ಬರೀ ಹೆಂಡತಿಗೆ, ತಂದೆ ತಾಯಂದಿರಿಗೆ, ಮತ್ತು ಹತ್ತಿರದವ್ರಿಗೆ, ಅತ್ತೆ ಮಾವ ಅವ್ರಿಗೆಲ್ಲ. ತುಂಬ ಬೇಸರ ಆಗ್ತಿದೆ ನನಗೆ. ದರ್ಶನ್ ಅವ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದಕ್ಕಿಂತ ಜಾಸ್ತಿ ಮನೆ ಸಿಚುವೇಶನ್ ನೋಡಿ ತುಂಬ ಬೇಸರ. ಮನೆಯಲ್ಲಿ ಯಾವತ್ತಾದ್ರೂ ಹೇಳ್ಕೊಂಡಿದ್ರಂತ ಏನಾದರೂ ಆ ವಿಚಾರ? ಏನೂ ಹೇಳ್ಕೊಂಡಿಲ್ಲ. ಈ ಮನೆ ಅವನೇ ಅಮಾಯಕ ಅಂತ ಇವ್ರ ಮನೆಯವ್ರು ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವನ ಅಭಿಮಾನಿ ಅಲ್ಲ, ಅಥವಾ ಅವನು ದರ್ಶನ್ನ ಫಾಲೋ ಮಾಡಿಕೊಂಡು ಅಥವಾ ದರ್ಶನ್ನ ಆ ಥರದ್ದು ಇವ್ರಿಗೆ ಏನೂ ಗೊತ್ತಿಲ್ಲ, ಅದೆಲ್ಲ ಏನೂ ಗೊತ್ತಿಲ್ಲ. ಇವರು ಟಿ ವಿ ಸಹ ನೋಡಿಲ್ಲ. ಇವಾಗ ಇಷ್ಟುವರೆಗೂ ಏನಾಗಿದೆ, ಅವ್ರು ನನಗೆ ಹೇಳಿರೋ ಅಪ್ಡೇಟ್ಸ್ ಪ್ರಕಾರ ಅವರು ಅವ್ನು ಟಿ ವಿ ನೋಡಿದ್ದಾನೆ ಅಂತಲೂ ಇಲ್ಲ. ಕೆಲ್ಸಕ್ಕೆ ಹೋಗ್ತೀನಿ, ಡ್ಯೂಟಿಗೆ ಹೋಗ್ತೀನಿ, ಅಪೋಲೋ ಫಾರ್ಮಸಿನಲ್ಲೋ ಎಲ್ಲೋ ಕೆಲಸ ಮಾಡ್ತಿದ್ದಾನೆ ಅವನು, ಅಷ್ಟು ಹೇಳಿದ್ರು ನನಗೀಗ. ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಹೆಂಡತಿಗೆ ಹೋದವನು, ಮಾತ್ರೆ ಕರೆಕ್ಟಾಗಿ ತಗೋ, ಯಾಕಂದರೆ ಗರ್ಭಿಣಿ ಇದ್ದಾಳೆಲ್ಲೋ, ಸೊ ಮಾತ್ರೆ ತಗೋ ಅಂತ ಹೇಳಿದ್ದಾನೆ. ಫೋನು ತಾನು ಮಾಡಿದಾಗ ಈಕೆ ಫೋನ್ ಎತ್ತಿಲ್ಲ. ಈಕೆ ಫೋನ್ ಮಾಡಿದಾಗ ಅವನು ರಿಸೀವ್ ಮಾಡೋ ಅಷ್ಟೊತ್ತಿಗಾಗಲೇ ಅವನು ಮೃತಪಟ್ಟಿದ್ದಾನೆ ಬಹುಶಃ. ಶನಿವಾರ ಫೋನ್ ಮಾಡಿದಾಗ ಇವರು ಮಿಸ್ ಆಗಿದೆ ಕಾಲು, ಅಷ್ಟೇ, ಅದೇ ಲಾಸ್ಟು. ಆಮೇಲೆ ನನಗೆ ಮಾತಾಡೋಕ್ಕಾಗಿಲ್ಲ. ಅಷ್ಟೊತ್ತಿಗೆ ಅಕ್ಕ ಮೋಸ್ಟ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ, ಬದುಕ್ಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಅಮಾಯಕವಾಗಿ ನನ್ನನ್ನು ಪ್ರಶ್ನೆ ಕೇಳ್ತಾ ಇದ್ದಾಗ ನನ್ನ ಕಾಲಲ್ಲಿ ನಿಜವಾಗ್ಲೂ ಕಿವುಚ್ ಬರ್ತಾಯಿತ್ತು. ನನಗೆ ಇಲ್ಲಿ ಇನ್ನೇನೋ ಅಪ್ಡೇಟ್ಸ್ ಗೊತ್ತಿಲ್ಲ. ಅವ್ರು ಹೇಳೋದು ನಂಗೆ ಇಲ್ಲಿ ದರ್ಶನ್ ಫೋಟೋಸ್ ಎಲ್ಲ ಹಾಕಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ. ಇಲ್ಲಿ ನೋಡಿದ್ರೆ ಯಾವ ಫೋಟೋಸು ಏನೂ ಇಲ್ಲ ಮನೆಯಲ್ಲಿ ದರ್ಶನ್ದು. ಮತ್ತು ಆಲ್ಸೋ ಅವರು ನಮಗೇನು ಗೊತ್ತಿಲ್ಲ, ಇವರು ಫೇಸ್ಬುಕ್ಕಲ್ಲಿ ಅವರು ಕಮೆಂಟ್ ಹಾಕಿದ್ದ ಅದನ್ನು ನೋಡಿ ದರ್ಶನ್ ಅವ್ರು ಕರೆಸ್ಕೊಂಡ್ರು ಅಥವಾ ಸಂಗಡಿಗರು ಕರೆಸ್ಕೊಂಡ್ರು, ಅದು ಯಾವುದೂ ನಮಗೆ ಗೊತ್ತಿಲ್ಲ. ಆ ಥರದ್ದೆಲ್ಲ ಏನೂ ಇಲ್ಲ. ಡ್ಯೂಟಿಗೆ ಹೋಗ್ತೀನಿ ಅಂತ ಹೋದವನು ವಾಪಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ನನ್ನ ಪ್ರಕಾರ ಪರ್ಸ್ನಲಿ ನಾನು ಹೇಳೋದಾದರೆ, ಇಂಥ 1000 ಕಮೆಂಟ್ಗಳಿಗೆ ನಾವು ಹೋಗ್ಬಿಡೋದು ಅಥವಾ ಅದ್ರ ಬಗ್ಗೆ ನಾವು ಸೈಬರ್ ಕ್ರೈಮ್ ಅಂತ ಒಂದಿದೆ, ಅದನ್ನು ಅವ್ರಿಗೆ ಬಿಟ್ಬಿಟ್ರೆ ಅದು ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಯಾವ್ಯಾವ ಕಮೆಂಟ್ಸಿಗೆ ಯಾವ್ಯಾವ ರೀತಿಯಲ್ಲಿ ನಾವು ಪ್ರತಿಕ್ರಿಯೆ ನೀಡಬೇಕೋ ಅಷ್ಟರ ಮಟ್ಟಿಗೆ ನೀಡಿ ಬಿಟ್ಬಿಟ್ರೆ ಸಾಕು. ಅದು ಹೊಗಳಿಕೆ ಆಗಿರ್ಬೋದು, ತೆಗಳಿಕೆ ಆಗಿರಬಹುದು, ಪರ್ಸ್ನಲ್ ಅಟ್ಯಾಕ್ಸ್ ಆಗಿರಬಹುದು, ಕಮೆಂಟ್ ಮಾಡೋರಾಗಿರ್ಬೋದು ಅಥವಾ ಅದನ್ನು ಮಾಡಿಸ್ಕೊಳ್ಳೋರಾಗಿರ್ಬೋದು, ಇಬ್ಬರಲ್ಲೂ ಒಂದು ಸೆನ್ಸ್ ಇರಬೇಕು, ಪರಿಜ್ಞಾನ ಇರಬೇಕು ಸರ್. ಅದನ್ನು ಈ ಮಟ್ಟಕ್ಕೆ ಒಂದು
ಪ್ರಾಣ ತೆಗೆಯುವಂಥ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅದನ್ನು ಒಂದು ಸ್ಟಾರ್ಗಿರಿ ಒಂದು ಸ್ಟಾರ್ಡಮ್ ಅದು ಯಾವ ಮಟ್ಟಕ್ಕೆ ತಗೊಳ್ತಾ ಇದ್ದಾರೆ ಜನ, ಈ ಮಟ್ಟಕ್ಕೆ ಇರೋವಂಥ ಸ್ಟಾರ್ಗಳು ಹಿಂಗೆ ರಿಯಾಕ್ಟ್ ಮಾಡೋದು ಇಟ್ಸ್ ಅ ವೆರಿ ಶೇಮ್ಫುಲ್ ಬಿಹೇವಿಯರ್ ನನ್ನ ಪ್ರಕಾರ. ಆಗಲೇ ಕೂಡುದು ಸರ್ ಇದು. ದಯವಿಟ್ಟು ಈ ಫ್ಯಾನ್ಸ್ ಅನ್ನೋರು ಇದ್ದಾರಲ್ಲ ಅವರು ಏರಿಸ್ತಾ ಇರೋದು ಕುರುಡು ಅಭಿಮಾನಿ ಅಂತ ನಾನು ಬಯಸ್ತೀನಿ. ಇದು ಆಗಲೇಬಾರ್ದು. ಇದು ಒಂದು ಸಂಸಾರ, ಒಂದು ಜೀವ, ಒಂದು ಬೆಳೀತಾ ಇರೋದು. ಅವ್ನ ಏಜ್ ಆದರೂ ಒಂದು ಹೀಸ್ 25-27 ಏನೋ ಅಷ್ಟು ಇಲ್ಲ ಅವನು ಅಂತ ಅನ್ಸುತ್ತೆ. ಖಂಡಿತ ಇದು ಸತ್ಯವಾಗ್ಲೂ ಇದು ನಾನಂತೂ ಖಂಡಿಸ್ತೀನಿ. ಇದನ್ನು ಖಂಡಿತವಾಗ್ಲೂ ಆಗಲೇಬಾರ್ದು. ಯಾವ ಅಭಿಮಾನಕ್ಕೂ ಒಂದು ಸಾವು ಅಭಿಮಾನ ಬಯಸೋದೇ ಇಲ್ಲ. ನಾನು ಇದನ್ನ ಖಂಡಿಸ್ತೀನಿ ಸರ್. ಈಗ ಮೇಡಮ್ ರಮ್ಯ ಅವರು ಟ್ವೀಟ್ ಮಾಡಿದ್ದಾರೆ, ಇಂಡೈರೆಕ್ಟ್ ಆಗಿ ಅಂದ್ರೆ ಶಿಕ್ಷೆ ಆಗಲಿ ದರ್ಶನ್ಗೆ ಅಂತ. ನೀವೇನು ಹೇಳ್ತೀರಾ? ಖಂಡಿತ ಆಗಬೇಕು ಸರ್. ಇದು ಏನಾದರೂ ಅಪರಾಧ ಅವರು ಇದನ್ನ ಮಾಡಿರೋದು ನನಗೆ ನಾ ಹೇಳಿದ್ನಲ್ಲ ಅಪ್ಡೇಟ್ ಇಲ್ಲ, ನಾನು ನೋಡಿಲ್ಲ. ಇದನ್ನ ಪೂರ್ತಿ ನೋಡಿದಿದ್ರೆ ನಾನು ಇನ್ನು ಧಿಕ್ಕಾರ ಈಗಲೂ ಮಾಡ್ತೀನಿ. ದರ್ಶನ್ ಅವ್ರೇನಾದರೂ ಕರೆಸ್ಕೊಂಡು ಹೊಡೀರಿ ಅಂತನಾದರೂ ಹೇಳಿದರೆ ಅಥವಾ ಅವ್ರು ಇದರಲ್ಲಿ ಮಾಡಿದರೆ ಹೊಡೀರಿ ಅಂತ ಹೇಳಿದ್ರು ಸಾಕು ಸರ್, ಅವ್ರಿಗೆ ಶಿಕ್ಷೆ ಆಗಲೇಬೇಕಿದು. ಇದು ತುಂಬ ತಪ್ಪು, ಇದು ಆಗಲೇಬಾರ್ದು. ಅವ್ರಿಗೆ ಯಾವ ಹಕ್ಕಿದೆ ಸರ್ ಒಂದು ಪ್ರಾಣ ತೆಗಿಯೋಕ್ಕೆ? ದರ್ಶನ್ ಆಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು, ನಾವಾಗಿರ್ಬೋದು ನೀವಾಗಿರ್ಬೋದು ಸರ್, ಯಾರಿಗೂ ಒಂದು ಪ್ರಾಣ ತೆಗಿಯೋ ಹಕ್ಕಿಲ್ಲ. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದನ್ನೇ ಹೇಳ್ತಾರೆ ಸರ್. ಹಂಗೇನಾದ್ರು ಆಗಿದ್ರೆ ಅವರು ಹೊಡೆಸಿದ್ದಾರೆ ಅಥವಾ ಹೊಡೆದಿದ್ದಾರೆ ಅಥವಾ ಹೊಡೀರಿ ಅಂತ ಹೇಳಿದ್ದಾರೆ ಅನ್ನೋದಕ್ಕಾದ್ರೂ ಇದಕ್ಕೆ ಶಿಕ್ಷೆ ಅರ್ಹರೇ. ಅವರು ಶಿಕ್ಷೆ ಆಗಲೇಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.